ಹಲೋ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಂ ಸೆಕೆಂಡ್ ಸೆಮಿಸ್ಟರ್ ಸಂವಿಧಾನದ ಮೌಲ್ಯಗಳು ಅನ್ನೋ ವಿಷಯದಲ್ಲಿ ಬರುವಂತಹ 1ನೇ ಯೂನಿಟ್ನ 2ನೇ ಟಾಪಿಕ್ ಉಪರಾಷ್ಟ್ರಪತಿ. ಇದರ ಮೇಲೆ ಕೇಳುವಂತಹ ಪ್ರಶ್ನೆಗಳನ್ನ ಕುರಿತು ಚರ್ಚಿಸೋಣ. ಒಂದು ಪ್ರಶ್ನೆ ಉಪರಾಷ್ಟ್ರಪತಿ ಮೇಲೆ ಬರುತ್ತೆ. ಮೊದಲನೇ ಪ್ರಶ್ನೆ, ಭಾರತ ಸಂವಿಧಾನದ ಯಾವ ವಿಧಿಯು ಉಪರಾಷ್ಟ್ರಪತಿಯನ್ನು ನೇಮಕ ಮಾಡಲು ಅವಕಾಶ ನೀಡುತ್ತದೆ? ಉತ್ತರ 63ನೇ ವಿಧಿ ಪ್ರಕಾರ ಭಾರತಕ್ಕೆ ಉಪರಾಷ್ಟ್ರಪತಿಗಳು ಇದ್ದಾರೆ. ಭಾರತದ ಉಪರಾಷ್ಟ್ರಪತಿಯಾಗಿ ಚುನಾಯಿತರಾಗಲು ಕನಿಷ್ಠ ಎಷ್ಟು ವರ್ಷ ವಯಸ್ಸಾಗಿರಬೇಕು? ಕನಿಷ್ಠ 35 ವರ್ಷ ವಯಸ್ಸಾಗಿದ್ರೆ ರಾಷ್ಟ್ರಪತಿಯಾಗಲು ನೇಮಕಗೊಳ್ಳುವುದಕ್ಕೆ ಅರ್ಹರಾಗಿರುತ್ತಾರೆ. ಭಾರತದ ಉಪರಾಷ್ಟ್ರಪತಿಯನ್ನು ಯಾರು ನೇಮಿಸುತ್ತಾರೆ? ಸಂಸತ್ತಿನ ಸದಸ್ಯರು ಚುನಾವಣೆ ಮೂಲಕ ಭಾರತದ ಉಪರಾಷ್ಟ್ರಪತಿಯನ್ನು ಆಯ್ಕೆ ಮಾಡುತ್ತಾರೆ. ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರು ಯಾರು? ಉಪರಾಷ್ಟ್ರಪತಿ ಅಂದ್ರೆ ರಾಜ್ಯಸಭೆಗೆ ಅಧ್ಯಕ್ಷರು. ರಾಜ್ಯಸಭೆಯ ಸಭಾಪತಿ ಯಾರು ಆಗಿರುತ್ತಾರೆ? ಉಪರಾಷ್ಟ್ರಪತಿಗಳು ರಾಜ್ಯಸಭೆಯ ಸಭಾಪತಿಯಾಗಿರುತ್ತಾರೆ. ಉಪರಾಷ್ಟ್ರಪತಿ ಯಾರಿಂದ ಪ್ರಮಾಣ ವಚನ ಸ್ವೀಕರಿಸುತ್ತಾರೆ? ರಾಷ್ಟ್ರಪತಿಯಿಂದ ಉಪರಾಷ್ಟ್ರಪತಿ ಪ್ರಮಾಣ ವಚನ ಸ್ವೀಕರಿಸುತ್ತಾರೆ. ಉಪರಾಷ್ಟ್ರಪತಿಗಳು ಯಾವ ಸಂಸ್ಥೆಯ ಪದನಿಮಿತ್ತ ಅಧ್ಯಕ್ಷರು? ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರು, ಅಂದ್ರೆ ಹೆಸರಿಗೆ ಮಾತ್ರ. ರಾಷ್ಟ್ರಪತಿಯವರ ಅನುಪಸ್ಥಿತಿಯಲ್ಲಿ ಯಾರು ಅವರ ಕಾರ್ಯನಿರ್ವಹಿಸುತ್ತಾರೆ? ಒಂದು ವೇಳೆ ರಾಷ್ಟ್ರಪತಿ ಆದೇಶದ ಇಲ್ಲದ ಹಾಗೆ ಆದರೆ ಉಪರಾಷ್ಟ್ರಪತಿಗಳೇ ರಾಷ್ಟ್ರಪತಿಗಳ ಕೆಲಸವನ್ನ ಮಾಡುತ್ತಾರೆ. ರಾಷ್ಟ್ರಪತಿಯನ್ನು ತೆಗೆದುಹಾಕುವ ಅಧಿಕಾರ ಯಾರಿಗಿದೆ? ರಾಜ್ಯಸಭಾ ಸದಸ್ಯರಿಗೆ ಉಪರಾಷ್ಟ್ರಪತಿಗಳನ್ನು ತೆಗೆದುಹಾಕುವ ಅಧಿಕಾರವಿದೆ. ಪ್ರಸ್ತುತ ಭಾರತದ ಉಪರಾಷ್ಟ್ರಪತಿ ಯಾರು? ಪ್ರಸ್ತುತ ಭಾರತದ ಉಪರಾಷ್ಟ್ರಪತಿ ಜಗದೀಪ್ ಧಾನ್ಕರ್. ಇವಿಷ್ಟು ಉಪರಾಷ್ಟ್ರಪತಿಯ ಮೇಲೆ ಕೇಳುತ್ತಾ ಪ್ರಮುಖ 10 ಪ್ರಶ್ನೆಗಳು. ಮುಂದಿನ ವಿಡಿಯೋದಲ್ಲಿ ಪ್ರಧಾನಮಂತ್ರಿ ಮೇಲೆ ಕೇಳುತ್ತಾ ಪ್ರಶ್ನೆಯೊಂದಿಗೆ ಸಿಗೋಣ. ಧನ್ಯವಾದಗಳು.